ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಹೊಸ ರೂಲ್ಸ್ ನಿಮಗೆ ಗೊತ್ತಿರಲೇಬೇಕು. ನಿಮ್ಮ ಮನೆಗೂ ಕೂಡ ಈ ಒಂದು ನಿಯಮ ಅನ್ವಯವಾಗುತ್ತೆ. ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋಕ್ಕಿಂತ ಮೊದಲು ತಿಳ್ಕೊಬೇಕಾದಂತಹ ಆ ನಿಯಮ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲೂ ಕೂಡ LPG ಸಿಲಿಂಡರ್ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜೂನ್ 1ರಿಂದ ಅಡುಗೆ ಅನಿಲ ನಿಯಮಗಳಲ್ಲಿ ಸರ್ಕಾರ ಭಾರಿ ಬದಲಾವಣೆಯನ್ನು ಜಾರಿಗೆ ತಂದಿದ್ದು, ಇನ್ಮುಂದೆ ಪ್ರತಿ ಮನೆಗೆ ಒಂದೇ ಸಂಪರ್ಕ ಕಡ್ಡಾಯವಾಗಿದೆ. ಅನಿಲ ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ PNG ಸಂಪರ್ಕ ಹೊಂದಿರುವ ಮನೆಗಳಿಗೆ LPG ಸಿಲಿಂಡರ್ ಸೌಲಭ್ಯ ಇರೋದಿಲ್ಲ. ಈ ಹೊಸ ನಿಯಮಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದಂತಹ ಒಂದಷ್ಟು ಮಾಹಿತಿ ಕೂಡ ಇದೆ. ಸರ್ಕಾರದ ಹೊಸ ಆದೇಶದ ಪ್ರಕಾರ ಒಂದು ವಿಳಾಸದಲ್ಲಿ ಕೇವಲ ಒಂದು ಅನಿಲ ಸಂಪರ್ಕಕ್ಕೆ ಮಾತ್ರ ಅವಕಾಶ ಇದೆ. ನೀವು PNG ಮತ್ತು LPG ಎರಡನ್ನ ಹೊಂದಿದ್ರೆ ನಿಮ್ಮ LPG ಸಂಪರ್ಕ ರದ್ದಾಗಬಹುದು ಅಥವಾ ನಿರ್ಬಂಧಕ್ಕೊಳಗಾಗಬಹುದು. PNG ಲಭ್ಯವಿರುವ ಕಡೆಗಳಲ್ಲಿ LPG ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ತೈಲ ಕಂಪನಿಗಳು ಈಗಾಗಲೇ ಪರಿಶೀಲನೆ ಆರಂಭಿಸಿದ್ದು, ನಿಯಮ ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಅನಿಲ ಸಂಪರ್ಕ ತಾತ್ಕಾಲಿಕವಾಗಿ ಕಡಿತಗೊಳ್ಳುತ್ತೆ. ಇನ್ನು ಸಬ್ಸಿಡಿಗಳನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸೋದೇ ಸರ್ಕಾರದ ಮುಖ್ಯ ಗುರಿಯಾಗಿರೋದ್ರಿಂದ ಅನೇಕರು ಎರಡು ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಂಪನ್ಮೂಲಗಳು ದುರುಪಯೋಗ ಆಗ್ತಾ ಇದೆ. ಈಗ ಈ ಹೊಸ ವ್ಯವಸ್ಥೆಯಿಂದ ಅನಗತ್ಯ ಬಳಕೆಗೆ ಕಡಿವಾಣ ಬೀಳುತ್ತೆ. ಜೊತೆಗೆ PNG ಸಂಪರ್ಕದ ಕಡೆಗೆ ಜನರನ್ನು ಆಕರ್ಷಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿರೋದ್ರ ಜೊತೆಗೆ ಉಳಿತಾಯಕ್ಕೂ ಇದು ಒಂದು ಉತ್ತೇಜನವನ್ನು ನೀಡುತ್ತೆ. ಸೊ ಭವಿಷ್ಯದಲ್ಲಿ ನೀವು PNG ಸೌಲಭ್ಯವಿಲ್ಲದ ಪ್ರದೇಶಕ್ಕೆ ಮನೆ ಬದಲಾಯಿಸಿದ್ರೆ ಈ ವೋಚರ್ ಬಳಸಿ ಸುಲಭವಾಗಿ LPG ಸಂಪರ್ಕವನ್ನ ಮರಳಿ ಪಡಿಬಹುದು ಅಂತ ಕೂಡ ಸರ್ಕಾರ ವರ್ಗಾವಣೆ ವೋಚರ್ ಅನ್ನೋದನ್ನ ಈಗ ಜನರಿಗೆ ಕೊಡಲಿಕ್ಕೆ ಶುರು ಮಾಡಿದೆ. ಈ ಸೌಲಭ್ಯವು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ವೋಚರ್ ಆಗಿರುತ್ತೆ. ಸೊ ಕನಿಷ್ಠ 25 ದಿನಗಳ ಅಂತರವನ್ನ ನೀವು ಎರಡನೇ ಸಿಲಿಂಡರ್ ತಗೋಬೇಕು ಅಂತ ಹೇಳಿದ್ರೆ ಇರಬೇಕಾಗತ್ತೆ. ಅದೇ ರೀತಿ ಹಳ್ಳಿಗಳಲ್ಲಿ ಇದನ್ನ 45 ದಿನಗಳಿಗೆ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ. ಬಟ್ ವರ್ಗಾವಣೆ ವೋಚರ್ ಹಾಗೆ LPG NPG ಈ ಎರಡರ ನಡುವಿನ ವ್ಯತ್ಯಾಸ, ಜೊತೆಗೆ ಯಾರ್ಯಾರು ಯಾವ್ಯಾವುದನ್ನ ಪಡ್ಕೊಳ್ಬೇಕು, PNGನ ಹೊಂದಿರತಕ್ಕಂಥವ್ರು LPGನ ಬಳಸಂಗಿಲ್ಲ ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.